ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮದುವೆ ಮನೆಯಲ್ಲಿ ಮಾಡುವಂತ ಕಾಬುಲ್ ಕಡ್ಲೆ ಅಂತ ಏನ್ ಹೇಳ್ತೀವಲ್ಲ, ಕಾಬುಲ್ ಚಾನ ಹಾಗೂ ತೊಂಡೆಕಾಯಿ ಪಲ್ಯ ಹೇಗ್ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ರಾತ್ರಿ ನೆನೆಸಿರುವಂತ ಕಾಬುಲ್ ಕಡ್ಲೆ ತಗೊಂಡಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿಣ, ತೆಂಗಿನಕಾಯಿ ತುರಿ, ಎಣ್ಣೆ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, 2 ಟೊಮೆಟೊನ ಸಣ್ಣ ಕಟ್ ಮಾಡ್ಕೊಂಡಿದೀವಿ, ತೊಂಡೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದೀವಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ 2 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದೀವಿ. ಮೊದಲು ಕಾಳನ್ನ ಬೇಯಿಸ್ಕೊಳ್ಳೋಣ. ನಾವು ಇಲ್ಲಿ ಆಲ್ಮೋಸ್ಟ್ 7 to 8 ಅವರ್ಸ್ ನೆನೆಸಿದೀವಿ. ಸೊ ಈಗ 2ರಿಂದ 3 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಕಾಳಿಗೆ ಮುಳುಗೋಷ್ಟು ನೀರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ 3 ವಿಷಲ್ ಬರ್ಸ್ಕೊಂಡಿದೀವಿ. ಕಾಳು ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಸೋಸ್ಕೊಳ್ಳೋಣ. ಸೋಸಿದಂತ ನೀರ್ನ ಚೆಲ್ಬೇಡಿ, ಅದ್ ಹಾಗೆ ಇಟ್ಟಿರಿ. ಏನ್ ಮಾಡ್ಬೇಕಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ 1/2 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳೋಣ. ಸಾಕು. ಎಣ್ಣೆ ಕಾದಿದೆ. ಈಗ 1 ಸ್ಪೂನ್ನಷ್ಟು ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಕರಿಬೇವು, ಈರುಳ್ಳಿ 2ನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ನಂತರ ಕಟ್ ಮಾಡಿರುವಂತ ತೊಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ 2 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇದಕ್ಕೆ ಕಾಳು ಬೇಯಿಸಿರುವಂತ ನೀರಿತ್ತಲ್ಲ ಅದನ್ನ ಹಾಕೊಂಡು ಬೇಯೋದಿಕ್ ಬಿಡಿ. ಯಾಕಂದ್ರೆ ತೊಂಡೆಕಾಯಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆ ನೀರಲ್ಲಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಮುಚ್ಚಿ 2ರಿಂದ 3 ನಿಮಿಷ ವೇಟ್ ಮಾಡಿ. ಇನ್ನೂ ಸ್ವಲ್ಪ ನೀರಿದೆ ಅನ್ನುವಾಗ್ಲೇ ಅದಕ್ಕೆ ಬೇಯಿಸಿರುವಂತ ಕಾಳನ್ನ ಹಾಕೊಳ್ಳಿ. ಹಾಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 1/2 ಸ್ಪೂನಷ್ಟು ಜೀರಿಗೆ ಪುಡಿ ತಗೊಂಡಿದ್ದಾರೆ ಮಮ್ಮಿ. ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕಿ. ಕಾಳು ಬೇಯಿಸೋದಕ್ಕೂ ಉಪ್ಪು ಹಾಕಿರ್ತೀವಿ, ಸೊ ರುಚಿನ ನೋಡಿ ಹಾಕೊಳ್ಳಿ. ಹಾಗೆ 1 ಸಣ್ಣ ಸ್ಪೂನ್ನಷ್ಟು ಅರಿಶಿಣ. ಇಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಸ್ವಲ್ಪ ನೀರು ಇರ್ಬೇಕಂದ್ರೆ ಖಾರನು ಬೇಯುತ್ತೆ, ಹಾಗೆ ಅದು ಕಾಳು ತರಕಾರಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನನಗೆ ತೆಂಗಿನಕಾಯಿ ತುರಿ ಇಷ್ಟ ಅಂತ ಮಮ್ಮಿ ಮೇಲ್ಗಡೆ ಮತ್ತೆ ಸ್ವಲ್ಪ ಹಾಕಿದ್ದಾರೆ. ಹಾಗೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಕಡಲೆಕಾಳು ಪಲ್ಯ ರೆಡಿ ಆಗುತ್ತೆ. ಹಸಿ ತೆಂಗಿನಕಾಯಿ ತುರಿ ಹಾಕದಷ್ಟು ರುಚಿಯಾಗಿರುತ್ತೆ ಗಾಯ್ಸ್. ಟ್ರೈ ಮಾಡಿ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ವಾ? ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಗಾಯ್ಸ್. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ. ದಿನನಿತ್ಯದ ನಿಮ್ಮ ಆಹಾರದಲ್ಲಿ ಹಣ್ಣು, ತರಕಾರಿ, ಸೊಪ್ಪು, ಕಾಳು ಇದನ್ನೆಲ್ಲ ಯಥೇಚ್ಛವಾಗಿ ಬಳಸಿ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ಈ ರೀತಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತಿನ್ಬೇಕಂತ ಅನ್ಸುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.